ಯುಕೆಯಿಂದ ಜಪಾನ್ಗೆ ಟ್ರಾವೆಲ್ ಮಾಡ್ತಾ ಇದ್ದಂತ ಭಾರತದ ಪ್ರಜೆಯನ್ನ ಚೈನಾ 18 ಗಂಟೆಗಳ ಕಾಲ ಏರ್ಪೋರ್ಟ್ ಅಲ್ಲಿ ಕೂಡಿ ಹಾಕುತ್ತೆ. Arunachal, not India, China. Your visa not acceptable. Your basically passport is invalid. ಹೌದು, ಭಾರತದ ಪ್ರಜೆಯಾದಂತ ಪೇಮಾ ತಾಂಗ್ಡಾಕ್ ಯುಕೆಯಿಂದ ಜಪಾನಿಗೆ ಟ್ರಾವೆಲ್ ಮಾಡಬೇಕಾದ್ರೆ ಇನ್ ಬಿಟ್ವೀನ್ ಆಗಿ ಬರುವಂತ ಚೈನಾದ ಶಾಂಘೈಯಲ್ಲಿ ಜಪಾನಿಗೆ ಕನೆಕ್ಟಿಂಗ್ ಫ್ಲೈಟ್ ಅನ್ನ ಕ್ಯಾಚ್ ಮಾಡ್ಕೋಬೇಕಿರುತ್ತೆ. ಆದ್ರೆ ಶಾಂಘೈದ ಅಧಿಕಾರಿಗಳು ಈಕೆಯ ಪಾಸ್ಪೋರ್ಟ್ ಅನ್ನ ವೆರಿಫೈ ಮಾಡಬೇಕಾದ್ರೆ ಆಕೆಯ ಪಾಸ್ಪೋರ್ಟ್ ಅಲ್ಲಿ ಇರುವಂತ ಬರ್ತ್ ಪ್ಲೇಸ್ ನಮ್ಮ ಭಾರತದ ಅರುಣಾಚಲ ಪ್ರದೇಶ ಇರೋದ್ರಿಂದ ನಿಮ್ಮಲ್ಲಿರುವಂತ ಈ ಪಾಸ್ಪೋರ್ಟ್ ಇನ್ವ್ಯಾಲಿಡ್ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರ ಪ್ರಕಾರ ಅರುಣಾಚಲ ಪ್ರದೇಶ ಚೈನಾಗೆ ಸೇರಿದ್ದು, ಇದು ಸೌತ್ ಟಿಬೆಟ್ ನ ಒಂದು ಭಾಗ ಅಂತ ಹೇಳಿ ಆಕೆಯ ಪಾಸ್ಪೋರ್ಟ್ ಅನ್ನ ತಗೊಂಡು ಊಟನ ಕೊಡದೇನೆ 18 ಗಂಟೆಗಳ ಕಾಲ ಆಕೆನ ಏರ್ಪೋರ್ಟ್ ಅಲ್ಲಿ ಇಟ್ಕೊಂತಾರೆ. ಕೊನೆಗೆ ಆಕೆ ತನ್ನ ಸ್ನೇಹಿತರ ಮುಖಾಂತರ ಇಂಡಿಯಾದ ಎಂಬಸಿಗೆ ಕಾಂಟ್ಯಾಕ್ಟ್ ಮಾಡಿ ಅವರ ಹೆಲ್ಪ್ ತಗೊಂಡು ಅಲ್ಲಿಂದ ಜಪಾನಿಗೆ ಹೋಗ್ತಾಳೆ. ಈ ಕಡೆ ಭಾರತ ಕೂಡ ಬೀಜಿಂಗ್ ಮತ್ತೆ ನ್ಯೂ ಡೆಲ್ಲಿಯಲ್ಲಿ ಇರುವಂತಹ ಚೈನಾದ ಎಂಬಸಿಯಲ್ಲಿ ತನ್ನ ಪ್ರೊಟೆಸ್ಟ್ ಅನ್ನ ಲಾಡ್ಜ್ ಮಾಡಿದೆ. ಆದ್ರೆ ಎಂದಿನಂತೆ ಚೈನಾ ಈ ಆರೋಪನ ತಳ್ಳಿ ಹಾಕಿ ತಾನೊಬ್ಬ ಇಂಡಿಯಾದ ಗ್ರೇಟ್ ಫ್ರೆಂಡ್ ಅಂತ ಶೋ ಆಫ್ ಮಾಡ್ತಾ ಇದೆ. ಆದ್ರೆ ಈ ತರ ಚೈನಾ ಮಾಡ್ತಾ ಇರೋದು ಇದು ಫಸ್ಟ್ ಟೈಮ್ ಏನಲ್ಲ. ಇದಕ್ಕಿಂತ ಮುಂಚೆ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅರುಣಾಚಲ ಪ್ರದೇಶ ಚೈನಾಗೆ ಸೇರಿದ್ದು ಅಂತ ಹೇಳ್ತಾನೆ ಬರ್ತಾ ಇದೆ. ಭಾರತ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದೆ, ಅರುಣಾಚಲ ಪ್ರದೇಶ ಈ ದೇಶದ ಒಂದು ಭಾಗ. ಅಲ್ಲಿನ 74% ಯೂತ್ ಗಳ ಎಲೆಕ್ಷನ್ ಅಲ್ಲಿ ವೋಟ್ ಮಾಡಿದ್ದಾರೆ. ಇಟ್ ಮೀನ್ಸ್ ದೇ ಆರ್ ಎಕ್ಸೆಪ್ಟೆಡ್ ದ ಇಂಡಿಯನ್ ಡೆಮೋಕ್ರಸಿ. ಈ ಕಡೆ ಭಾರತದ ಪ್ರಧಾನಿ ಕೂಡ ಗಲ್ವಾನ್ ಅಟ್ಯಾಕ್ ಆದ್ಮೇಲೆ 6 ವರ್ಷದ ನಂತರ SCO ಸಮಿಟ್ ಗೋಸ್ಕರ ಚೈನಾಗೆ ಹೋಗ್ತಾರೆ. ಎರಡು ಕಡೆ ಸಿಚುವೇಶನ್ ಅನ್ನ ನಾರ್ಮಲೈಸ್ ಮಾಡೋದಕ್ಕೆ ಪ್ರಯತ್ನ ಆಗ್ತಾ ಇದಾವೆ. ಈ ನಡುವೆ ಚೈನಾ ಯಾಕೆ ಭಾರತವನ್ನ ಪ್ರೋಕ್ ಮಾಡ್ತಾ ಇದೆ? ಇದು ಚೈನಾದ ಮೈಂಡ್ ಗೇಮ್ ಅಥವಾ ಒಂದು ಹೊಸ ಸ್ಟ್ರಾಟಜಿನ?